ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕಿದ್ರು ಯಾವುದೋ ಒಂದು ಹಂತದಲ್ಲಿ ಮೈಸೂರು ರಸ್ತೆಯ ಈ ದೈತ್ಯ ಜಂಕ್ಷನ್ ಅನ್ನ ದಾಟಲೇಬೇಕು. ಅದೇ ನಮ್ಮ ನಾಯಂಡಹಳ್ಳಿ. ಒಂದ್ ಕಾಲದಲ್ಲಿ ಕೇವಲ ಲಾರಿಗಳು ನಿಲ್ಲುವ ಜಾಗವಾಗಿದ್ದ ಈ ಪ್ರದೇಶ ಇವತ್ತು ಆಕಾಶ ಮುಟ್ಟುವ ಫ್ಲೈಓವರ್ಗಳು ಮತ್ತು ಹಳಿಯ ಮೇಲೆ ಹಾರುವ ಮೆಟ್ರೋ ರೈಲುಗಳ ಸಂಗಮ ತಾಣ. ಇದು ಬರೀ ಒಂದು ಏರಿಯಾ ಅಲ್ಲ, ಇದು ಪಶ್ಚಿಮ ಬೆಂಗಳೂರಿನ ಬದುಕನ್ನ ಹಳಿ ಮೇಲೆ ನಡೆಸುವ ಸಂಚಾರದ ಕಂಟ್ರೋಲ್ ರೂಮ್. ಹೆಸರಿನ ಇತಿಹಾಸ, ಹಳ್ಳಿಯ ನೆನಪು ಮತ್ತು ನಗರದ ಆಕ್ರಮಣ. ನಾಯಂಡಹಳ್ಳಿ ಎಂಬ ಹೆಸರನ್ನ ಕೇಳಿದಾಗ ಮೊದಲು ನೆನಪಾಗುವುದು ಒಂದು ಪುಟ್ಟ ಹಳ್ಳಿ. ಇಲ್ಲಿ ಹಿಂದೆ ಇದ್ದ ಹಸಿರು ತೋಟಗಳು ಮತ್ತು ತೆರೆದ ಮೈದಾನಗಳು ಇವತ್ತು ಕಾಂಕ್ರೀಟ್ ಕಾಡಾಗಿ ಬದಲಾಗಿವೆ. ಮೈಸೂರು ರಸ್ತೆ ಮತ್ತು ಹೊರವರ್ತುಲ ರಸ್ತೆಗಳು ಅಂದ್ರೆ ಔಟರ್ ರಿಂಗ್ ರೋಡ್ ಇಲ್ಲಿ ಒಂದಕ್ಕೊಂದು ಕೈ ಜೋಡಿಸುತ್ತವೆ. ಈ ಪ್ರದೇಶವು ಇವತ್ತು ಹಳೆ ಬೆಂಗಳೂರಿನ ರಾಜಾಜಿನಗರ ಮತ್ತು ಹೊಸ ಬೆಂಗಳೂರಿನ ರಾಜರಾಜೇಶ್ವರಿ ನಗರಗಳ ನಡುವೆ ಒಂದು ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಿದೆ. ಸಾರಿಗೆಯ ಮಹಾಸಂಗಮ, ಮೆಟ್ರೋ ಮತ್ತು ರೈಲ್ವೆ ವೈಭವ. ನಾಯಂಡಹಳ್ಳಿಯ ನಿಜವಾದ ಗತ್ತು ಇರೋದು ಇಲ್ಲಿನ ಸಂಪರ್ಕ ವ್ಯವಸ್ಥೆಯಲ್ಲಿ. ಇಲ್ಲಿನ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಇವತ್ತು ಬೆಂಗಳೂರಿನ ಲೈಫ್ ಲೈನ್. ಕೆಂಗೇರಿಯಿಂದ ವೈಟ್ ಫೀಲ್ಡ್ ವರೆಗೆ ಕನೆಕ್ಟ್ ಆಗಿರುವ ನೇರಳೆ ಮಾರ್ಗವು ಇಲ್ಲಿನ ಜನರ ಪ್ರಯಾಣದ ಶೈಲಿಯನ್ನೇ ಬದಲಿಸಿದೆ. ಆದರೆ ಕೆಳಗಿರುವ ರೈಲ್ವೆ ಹಳಿಯಲ್ಲಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ರೈಲುಗಳು ಸಾಗುವಾಗ ಮೇಲೆ ಫ್ಲೈಓವರ್ಗಳಲ್ಲಿ ಸಾವಿರಾರು ವಾಹನಗಳು ಓಡುತ್ತವೆ. ಒಂದೇ ಜಾಗದಲ್ಲಿ ಇಷ್ಟೊಂದು ಸಾರಿಗೆ ಸೌಲಭ್ಯ ಸಿಗೋದು ಬೆಂಗಳೂರಿನಲ್ಲಿ ಬೇರೆಲ್ಲೂ ನೋಡಲು ಸಾಧ್ಯ ಇಲ್ಲ. ವೃಷಭಾವತಿ ನದಿ ಕಳೆದು ಹೋದ ಅಂದ ಮತ್ತು ಭವಿಷ್ಯದ ಆಶಾವಾದ. ನಾಯಂಡಹಳ್ಳಿಯ ಮೂಲಕ ಹರಿಯುವ ವೃಷಭಾವತಿ ನದಿಯ ಕತೆ ಸ್ವಲ್ಪ ನೋವಿನದ್ದು. ಒಂದ್ ಕಾಲದಲ್ಲಿ ಪವಿತ್ರವಾದ ಜಲಧಾರಿಯಾಗಿದ್ದ ಈ ನದಿ ಇಂದು ಕೊಳಚೆ ನೀರಿನ ಕಾಲುವೆಯಂತೆ ಕಾಣುತ್ತಿದೆ. ಆದರೆ 2026ರ ಈ ಸಮಯದಲ್ಲಿ ಸರ್ಕಾರವು ವೃಷಭಾವತಿಯನ್ನ ಶುದ್ಧೀಕರಿಸುವ ಮತ್ತು ದಂಡೆಯನ್ನ ಅಭಿವೃದ್ಧಿಪಡಿಸುವ ಯೋಜನೆಯನ್ನ ಗಂಭೀರವಾಗಿ ಕೈಗೆತ್ತಿಕೊಂಡಿದೆ. ಈ ನದಿ ಮತ್ತೆ ತನ್ನ ಹಳೆಯ ಸೊಬಗನ್ನ ಪಡೆದ್ರೆ ನಾಯಂಡಹಳ್ಳಿಯ ಮೌಲ್ಯ ಇನ್ನೂ 10 ಪಟ್ಟು ಹೆಚ್ಚಾಗೋದ್ರಲ್ಲಿ ಸಂಶಯ ಇಲ್ಲ. ಏಷ್ಯಾದ ಟಿಂಬರ್ ಹಬ್, ಮರದ ಮಟ್ಟುಗಳ ಸುಗ್ಗಿಯ ಲೋಕ. ನಾಯಂಡಹಳ್ಳಿ ಅಂದ ತಕ್ಷಣ ವ್ಯಾಪಾರಸ್ಥರಿಗೆ ನೆನಪಾಗೋದು ಇಲ್ಲಿನ ಟಿಂಬರ್ ಯಾರ್ಡ್ಗಳು. ಕಟ್ಟಡ ಕಟ್ಟೋರಿಗೆ ಬೇಕಾದ ಬೆಲೆ ಬಾಳುವ ಸಾಗುವಾನಿ ಮತ್ತು ಇತರ ಮರಮಟ್ಟುಗಳಿಗೆ ನಾಯಂಡಹಳ್ಳಿ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ. ಇಲ್ಲಿನ ಸಾಲು ಸಾಲು ಟಿಂಬರ್ ಮಳಿಗೆಗಳು ಈ ಪ್ರದೇಶಕ್ಕೆ ಒಂದು ವಿಶಿಷ್ಟವಾದ ವಾಣಿಜ್ಯ ರೂಪವನ್ನು ನೀಡಿವೆ. ಈ ಮರಗಳ ವ್ಯವಹಾರವು ಇಲ್ಲಿನ ಸಾವಿರಾರು ಕುಟುಂಬಗಳಿಗೆ ಅನ್ನ ನೀಡುತ್ತಿದೆ. ಟೆಕ್ ಪಾರ್ಕ್ ಮತ್ತು ವಿದ್ಯಾಕಾಶಿ, ಯುವಜನತೆಯ ಅಡ್ಡ. ನಾಯಂಡಹಳ್ಳಿಗೆ ಹೊಂದಿಕೊಂಡಂತೆಯೇ ಪ್ರತಿಷ್ಠಿತ ಪಿಇಎಸ್ ವಿಶ್ವವಿದ್ಯಾಲಯ ಮತ್ತು ಆರ್ವಿ ಎಂಜಿನಿಯರಿಂಗ್ ಕಾಲೇಜುಗಳಿವೆ. ಇದರಿಂದಾಗಿ ಇಲ್ಲಿನ ರಸ್ತೆಗಳಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳ ಸದ್ದು ಗದ್ದಲವಿರುತ್ತದೆ. ಜೊತೆಗೆ ಇಲ್ಲಿಂದ ಕೂಗಳತೆಯ ದೂರದಲ್ಲಿರುವ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಕಾರಣದಿಂದಾಗಿ ಈ ಏರಿಯಾ ಸಾಫ್ಟ್ವೇರ್ ಉದ್ಯೋಗಿಗಳ ಮೆಚ್ಚಿನ ವಸತಿ ಪ್ರದೇಶವೂ ಆಗಿದೆ. ಹೀಗಾಗಿ ಇಲ್ಲಿನ ಸಾಂಪ್ರದಾಯಿಕ ಬದುಕು ಮತ್ತು ಆಧುನಿಕ ಟೆಕ್ ಸಂಸ್ಕೃತಿ ಎರಡು ಒಟ್ಟಾಗಿವೆ. ನಾಯಂಡಹಳ್ಳಿ ಕೆರೆ, ಕಾಂಕ್ರೀಟ್ ನಡುವಿನ ಹಸಿರು ಪೆಟ್ಟಿಗೆ. ಬೆಂಗಳೂರಿನ ಉಳಿದಿರುವ ಕೆಲವೇ ಕೆರೆಗಳಲ್ಲಿ ನಾಯಂಡಹಳ್ಳಿಯ ಕೆರೆಯೂ ಒಂದು. ಬಿಬಿಎಂಪಿ ಈ ಕೆರೆಯ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಮತ್ತು ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿದೆ. ಬೆಳಗ್ಗೆ ಹೊತ್ತು ಇಲ್ಲಿಗೆ ಹೋದ್ರೆ ಗಿಜುಗುಡುವ ವಾಹನಗಳ ಸದ್ದಿನ ನಡುವೆಯೂ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತದೆ. ನಾಯಂಡಹಳ್ಳಿಯ ಜನರಿಗೆ ಇದು ನೆಮ್ಮದಿಯಾಗಿ ಉಸಿರಾಡಲು ಇರುವ ಏಕೈಕ ತಾಣ ಅನ್ನಬಹುದು. ಇತ್ತೀಚಿನ ಸುದ್ದಿಗಳು. 2026ರ ಸ್ಮಾರ್ಟ್ ಮೂಲಸೌಕರ್ಯ. 2026ರಲ್ಲಿ ನಾಯಂಡಹಳ್ಳಿ ಜಂಕ್ಷನ್ ಮತ್ತಷ್ಟು ಹೈಟೆಕ್ ಆಗಿದೆ. ಇಲ್ಲಿನ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮೈಸೂರು ರಸ್ತೆಯ ಸಂಚಾರವನ್ನು ಸುಲಭಗೊಳಿಸಿವೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಇಲ್ಲಿನ ಬೀದಿ ದೀಪಗಳು ಮತ್ತು ಸಿಸಿಟಿವಿ ಕ್ಯಾಮೆರಾಗಳು ಸುರಕ್ಷತೆಯನ್ನು ಹೆಚ್ಚಿವೆ. ಅಲ್ಲದೆ ನಾಯಂಡಹಳ್ಳಿಯಿಂದ ಕೆಂಗೇರಿವರೆಗಿನ ರಸ್ತೆಯ ಅಂದವನ್ನು ಹೆಚ್ಚಿಸಲು ಅನೇಕ ಸುಂದರೀಕರಣ ಕಾರ್ಯಗಳು ಪ್ರಸ್ತುತ ನಡೆದಿವೆ. ನಾಯಂಡಹಳ್ಳಿ ಅನ್ನೋದು ಕೇವಲ ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲ, ಇದು ಬೆಂಗಳೂರಿನ ನಿರಂತರ ಬೆಳವಣಿಗೆಯ ಸಂಕೇತ. ನೀವು ಮೈಸೂರು ಕಡೆಗೆ ಹೋಗಬೇಕಿರಲಿ ಅಥವಾ ಐಟಿ ಕಂಪನಿಗಳಿಗೆ ಹೋಗಬೇಕಿರಲಿ, ನಾಯಂಡಹಳ್ಳಿಯನ್ನು ದಾಟದೆ ಅದು ಸಾಧ್ಯ ಇಲ್ಲ. ಟ್ರಾಫಿಕ್, ಕೈಗಾರಿಕೆ ಮತ್ತು ಆಧುನಿಕ ಮೆಟ್ರೋಗಳ ನಡುವೆ ಸಾಗ್ತಿರುವ ಈ ಬಡಾವಣೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಅತಿ ದೊಡ್ಡ ವಾಣಿಜ್ಯ ಕೇಂದ್ರವಾಗಿ ಮೆರೆಯೋದ್ರಲ್ಲಿ ಡೌಟೇ ಇಲ್ಲ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ನಾಯಂಡಹಳ್ಳಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.